ಎಸ್ ಗಾರಿಕೆಗಳಾಗಿ ಚೆಂಡು ಪ್ರಥಮ ಹುದ್ದರಿಯಾಗದ ಶಬರಿ ಬ್ಯಾಕ್ ಟು ಪವಿಲಿಯನ್ 0 ಲಾಸ್ ಆಫ್ 1 ವಿಕೆಟ್ ಶಬರಿ ಗೋಲ್ಡನ್ ಡಕ್. ನಾಲ್ಕು ಓವರ್ಗಳ ಪಂದ್ಯ ಬಿರುಸಿನ ದಾಂಡಿಗತನವನ್ನು ತೋರ್ಪಡಿಸುವ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ದಾಂಡಿಗರು ಈ ಹಂತದಲ್ಲಿ ಶಬರಿ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಹೊಸ ದಾಂಡಿಗರಾಗಿ ಮತ್ತೋರ್ವ ರಾಜ್ಯಕಂಡ ಹೆಸರಾಂತ ಆಟಗಾರ ಎಬಿ ದಾಸ್. ಇವರು ಕೂಡ ಎಬಿ ಸ್ಪೋರ್ಟ್ಸ್ ನ ಮಾಲೀಕರು ಎಬಿ ದಾಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೋರ್ವ ಎಡಗೈ ಡೇಂಜರಸ್ ಬ್ಯಾಟ್ಸ್ಮನ್ ಫ್ರಮ್ ಯಲಹಂಕ 11 ಎಸ್ ಗರ್ಕೆಲಿನಾಗಿ ಸ್ಟ್ರೈಕರ್ ಭಾಗದಲ್ಲಿ ಎಬಿ ದಾಸ್. ಈ ತರ್ಮದ ವರ್ಷ ರೀತಿಯ ಎಸೆತ ತಟಿಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ಎಬಿ ದಾಸ್. ಪ್ರಮುಖವಾಗಿ ಮತ್ತೆ ಒಂದೋಟದ ಹೆಚ್ಚುವರಿ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. 1 ಲಾಸ್ ಆಫ್ 1 ವಿಕೆಟ್. ಈ ಸಿಂಗಲ್ ಮುಖಾಂತರವಾಗಿ ಅಂಕಿಅಂಶಗಳ ಪಟ್ಟಿ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. ಯಲಹಂಕ 11 1 ಲಾಸ್ ಆಫ್ 1 ವಿಕೆಟ್. ಆರಂಭಿಕ ಓವರ್ ಚಾಲ್ತಿಯ ಕೊನೆಯ 3 ಚೆಂಡುಗಳು ಬಾಕಿ ಇಟ್ಕೊಳ್ತಾ ಇದೆ. ಸ್ಟ್ರೈಕರ್ ಮಧ್ಯದಲ್ಲಿ ಹನೀತ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ಅದು 4ನೇ ಚೆಂಡಿಗಾಗಿ ನಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಕೊಂಚಮಟ್ಟಿಗಿನ ಕ್ಷೇತ್ರ ರಕ್ಷಣೆ ಕೂಡ ಬದಲಾವಣೆಯನ್ನು ಪಡ್ಕೊಳ್ತಾ ಇದೆ. ಹನೀದ್ಗೆ ಸತ ಚೆಂಡು ಸ್ವೀಪ್ ಶಾಟ್ ದಾಖಲಿಸಿದ್ರು. ಅಲೇ ಹೊಂದಾಣಿಕೆಯ ಕೊರತೆ ಎಬಿ ದಾಸ್ ರನ್ ಔಟ್. ಸುಲಭ ಸಾಧ್ಯತೆ 2 ಓಟ ಪಡೆಯುವಂತ ಒಂದು ಲೆಕ್ಕಾಚಾರಗಳು ಬೂಡ ಮೇಲಾಗ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು ಕೆವೈಸಿಸಿ ಹೊಸಕೋಟೆ. ತರಬೇತಿಯಾಗಿ 2 2 ಲಾಸ್ ಆಫ್ 2 ವಿಕೆಟ್ಸ್. ಪ್ರಥಮ ಓವರ್ ಚಾಲ್ತಿಯ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. 2 ಬಾಲ್ ರಿಮೈನಿಂಗ್ ಇನ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಅಲ್ಲಿ ಹೊಸ ದಾಂಡಿಗ ಮಹೇಶ ಮತ್ತೋರ್ವ ಬಿರುಸಿನ ದಾಂಡಿಗ ಮಹೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2 ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ನಾಗಿ ಎಸ್ ಗಾರ್ಗೆ ಭಾಗದಲ್ಲಿ ನಾಗಿ ಟು ಮಹೇಶ. ಈ ತರವಾದ ಬಳಸುವ ರೀತಿಯ ಎಸೆತ ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ದಯಾನಂದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಪ್ರಥಮ ಓವರ್ ಚಾಲ್ತಿಯ ಕೊನೆ ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮಹೇಶ್ ರೇಖೆ ಪಡ್ಕೊಳ್ತಾ ಇದ್ದಾನೆ. ಕ್ಷಮೆಯಲ್ಲಿ ಹನೀತ್ ಶಿವಲ್ಲಿ ಮಹೇಶ್ ರೇಖೆ ಬಳಸಿದ್ರು.
ಅಲ್ಲಿ ಪ್ರಥಮ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಕೇವಲ 2 ಓಟವನ್ನು ದಾಖಲಿಸ್ತಾ ಇದೆ. ಹಗ್ಗ 11 2 ಲಾಸ್ ಆಫ್ 2 ವಿಕೆಟ್ಸ್. ಹನೀತ್ ಮತ್ತು ಮಹೇಶ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಕೊನೆ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಅಲ್ಲಿ ಹರ್ಷದರ ಮಾಡಿಸ್ತಾ ಇದ್ದಾರೆ 2 ಓವರಿಗಾಗಿ. ಹನೀತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಹರ್ಷದ್ ಟು ಹನೀತ್ 2 ಓವರ್ ಚಾಲ್ತಿಯ ಪ್ರಥಮ ಚೆಂಡಿಗಾಗಿ 6 ಚೆಂಡು ಮುಕ್ತಾಯದ ಬಳಿಕ ಕೇವಲ 2 ಓಟವನ್ನು ದಾಖಲಿಸ್ತಾ ಇದೆ ಹಗ್ಗ 11. ಈ ತರ್ಮದೆ ಬಿರುಸಿನ ಹೊರತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಗಾಳಿಯ ಬರಪೂರ್ವ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಹನೀತ್. ತನ್ನ ಮೂಲಕವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ 6 ದಾಖಲಿಸ್ತಾ ಇದ್ದಾರೆ. ಹನೀತ್ ಪ್ರಥಮ 6 ದಾಖಲಿಸಿದ್ರು. ಈ ತರ್ಮದೆ ಬಿರುಸಿನ ಹೊಡೆತ ತನ್ನ ಮೂಲಕ ಅದು ಬೌಂಡ್ರಿ ಚೆಕ್ ನಡೆಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಬರಬೇಡಿ. ಸರ್ ಅಲ್ಲಿ ಯಾರು ಕೂಡ ಎಂಟ್ರಿಯನ್ನು ಪಡ್ಕೋಬೇಡಿ ಸರ್. ನಮ್ಮ ಥರ್ಡ್ ಅಂಪೈರ್ ಸೂಚನೆ ರವಾನಿಸ್ತಾರೆ. ಅದು ಯಾರು ಕೂಡ ನಮ್ಮ ಲೈವ್ ಕೊಠಡಿಯ ಬಳಿ ಯಾರು ಕೂಡ ದಯವಿಟ್ಟು ಬರಬೇಡಿ ಸರ್. ಅಲ್ಲಿ ನಮ್ಮ ಥರ್ಡ್ ಅಂಪೈರ್ ಡಿಸಿಷನ್ ರವಾನಿಸ್ತಾರೆ.
ಅದು ಸಿಕ್ಸರ್ ಸೂಚನೆ ರವಾನಿಸ್ತಾ ಇದ್ದಾರೆ. 6 ಓಟದ ಹೆಚ್ಚುವರಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಮುಖ್ಯವಾಗಿ ಹನೀತಾ 2ನೇ ಸಿಕ್ಸರ್ ದಾಖಲಿಸ್ತಾ ಇದೆ. ಅದರ ಮುಖಾಂತರ 14 ಓಟಗಳು ಬರ್ತಾ ಇವೆ. ಸ್ಕೋರ್ ಮುಸಾದ್ 14. ಪ್ರಥಮ 2 ಚೆಂಡಿನಲ್ಲಿ 2 ಸಿಕ್ಸರ್ಗಳು ಬರ್ತಾ ಇವೆ. loss of 2 wickets. ಹರ್ಷತ್ ಹನೀತ್ 3ನೇ ಬಾರಿ ಹ್ಯಾಟ್ರಿಕ್ ಸಿಕ್ಸರ್ ಪಡ್ಕೊಳ್ಳುವಂತ ಲೆಕ್ಕಾಚಾರ ಅದ್ಯಾವ ರೀತಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾರೆ ಹರ್ಷತ್ ಹನೀತ್ 3ನೇ ಬಾರಿ. ಈ ಬಾರಿ ಹರ್ಷದ್ ಚೆಂಡು ಬೈ ಮುಖಾಂತರ ಮತ್ತೆ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಸ್ಕೋರ್ ಮುಸಾದ್ 15. ಲಾಸ್ ಆಫ್ 2 ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ಸ್ ಆಫ್ ಎಬಿ ದಾಸನ್. ಮಹೇಶ್ ಗೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಹರ್ಷದ್. ಅಲ್ಲಿ 4 ಚೆಂಡುಗಳು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಹರ್ಷದ್ ಯಾರ್ಕರ್ ಲೆಗ್ ಚೆಂಡು ಬಹಳಷ್ಟು ರೀತಿಯ ಎಸೆತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬಳಿಕ ಹರ್ಷದ್ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಅದು ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 2ನೇ ನಂಬರ್ ಚಾಲ್ತಿಯಲ್ಲಿ. ಮತ್ತೆ ಹರ್ಷದ್ ಟು ಮಹೇಶ. ಮಹೇಶ್ ಅಗೆಸತ ಚೆಂಡು ತನ್ನ ಮೂಲಕ ಮತ್ತೆ 1 ಓಟಕ್ಕೆ ಅವಕಾಶಗಳು ಮಾಡಿಕೊಟ್ರು ಹರ್ಷದ್. 6 ಚೆಂಡುಗಳ ಮುಂದೆ ಪ್ರಥಮ 2 ಚೆಂಡುಗಳಲ್ಲಿ 2 ಸಿಕ್ಸರ್ಗಳು, ತದನಂತರವಾಗಿ ಒಂದು ಬೈಸ್ ಮೂಲಕ ಓಟನ್ನು ದಾಖಲಿಸಿದ್ರು. ತದನಂತರ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಕೊನೆಯ ಚೆಂಡಿನಲ್ಲೂ ಕೂಡ 1 ಓಟವನ್ನು ಪಡ್ಕೊಂಡ್ರು. ತನ್ನ ಮುಖಾಂತರ 16 ಓಟವನ್ನು ದಾಖಲಿಸ್ತಾ ಇದೆ ಯಲಹಂಕ 11. ಕಳೆದ ಓವರ್ ಚಾಲ್ತಿಯಲ್ಲಿ 14 ಓಟವನ್ನು ದಾಖಲಿಸಿದ್ರು. 16 ಲಾಸ್ ಆಫ್ 2 ವಿಕೆಟ್ಸ್. ಕೊನೆಯ 12 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಸೆಷನ್ ಮುಕ್ತಾಯಕ್ಕಾಗಿ. ಅಲ್ಲಿ ಎಸ್ಗಾರಿಕೆಯಲ್ಲಿ ಅರುಣನ ಬಳಸ್ತಾ ಇದ್ದಾರೆ. ಅರುಣ್ ಟು ಮಹೇಶ್ 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅರುಣ ಎಸಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಮುಸಾದ್ 17. ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಅರುಣ್ ಬಿರೇಸಿನ ಬಡಿಗ ಹನೀತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬಿರೇಸಿನ ಬ್ಯಾಟಿಗ ಅರುಣ್ ಟು ಹನೀತ್ 3ನೇ ಓವರ್ ಚಾಲ್ತಿ 2ನೇ ಚೆಂಡಿಗಾಗಿ. ಯಾರ್ಕರ್ ಲೆಗ್ ಚೆಂಡು ಬಹಳಷ್ಟು ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಸೇರ್ಪಡೆಯನ್ನು ಪಡ್ಕೊಳ್ತಾ ಇವೆ. ಮತ್ತೆ ಅರುಣ್ ಅರುಣ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮೂಲಕ ಡಬ್ಬಲ ಸಾಧ್ಯ ರೀತಿಯಲ್ಲಿ ದಯಾನಂದ್ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಜಗ್ಲಿಂಗ್ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡು ಮುಖ್ಯವಾಗಿ ಹನೀತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಬಿರುಸಿನ ಸಿಕ್ಸರ್ಗಳನ್ನು ಆಕರ್ಷಿರ್ತಕ್ಕಂಥ ಬ್ಯಾಟಿಗ ಹನೀತ್ ನಿರಾಶೆಯಿಂದ ಪೆವಿಲಿಯನ್ ಕಡೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ.
ಅಲ್ಲಿ ಮೂರನೇ ಹುದ್ದೆಯಲ್ಲಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಯಲಹಂಕ 11, 17 ಲಾಸ್ ಆಫ್ 3 ವಿಕೆಟ್ಸ್. ಮೂರನೇ ಓವರ್ ಚಾಲ್ತಿಯನ್ನು ಕೂಡ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಅದು ಹೊಸ ಬ್ಯಾಟಿಗ ಶ್ರೇಯಸ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. ಅರುಣ್ ಬಹಳಷ್ಟು ಉತ್ತಮ ರೀತಿಯ ಕಾರ್ಯಕ್ರಮ ತೋರ್ಪಡಿಸಬೇಕಾಗಿ ಯಶಸ್ಸಿನ ಮೆರುಗನ್ನ ತಂದುಕೊಡ್ತಾ ಇದ್ದಾನೆ. ಯಾರ್ಕರ್ಲೆ ಚೆಂಡು ಬಳಸುವ ರೀತಿಯ ಹೊಡೆತ, ಒಂದೋಟದ ಹೆಚ್ಚುವರಿ. ಸ್ಕೋರ್ ಬೋಸ್ ಆನ್ 18 ಲಾಸ್ ಆಫ್ 3 ವಿಕೆಟ್ಸ್. ಮೂರನೇ ಓವರ್ ಚಾಲ್ತಿಯ ಕೊನೆಗೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಈ ಪರಮದ ತೀರ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಫುಲ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮಹೇಶ ಬಿರುಸಿನ ಹೊಡೆತ ದಾಖಲಿಸುವಂತ ಲೆಕ್ಕಾಚಾರ. ಈ ಹಂತದಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ. ಮತ್ತೆ ಹುದ್ದರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ 2 ಹುದ್ದರಿಯನ್ನು ಪಡ್ಕೊಂಡ್ರು ಅರುಣ್. ಹರ್ಷದ್ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳಬೇಕು ಆಗಿ ಮಹೇಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 18 ಲಾಸ್ ಆಫ್ 4 ವಿಕೆಟ್ಸ್. ಹೊಸ ಬ್ಯಾಟಿಗ ತಪ್ಪಿ ಚೆಂಡು ಬಹಳಷ್ಟು ರೀತಿಯ ಎಸೆತ. ಅರುಣ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಯಲಹಂಕ 11 ಮೂರನೇ ಓವರ್ ಚಾಲ್ತಿಯಲ್ಲಿ ಕೇವಲ 2 ಓಟವನ್ನ ದಾಖಲಿಸಿ ಮುಖ್ಯವಾಗಿ 3 ಹುದ್ದರಿಯನ್ನು ಕಳ್ಕೊಳ್ತಾ ಇದ್ದಾರೆ. 18 ಲಾಸ್ ಆಫ್ 5 ವಿಕೆಟ್ಸ್. 18 ಚೆಂಡುಗಳ ಮುಂದೆ 18 ಓಟವನ್ನು ದಾಖಲಿಸ್ತಾ ಇದೆ ಯಲಹಂಕ 11. ಕೊನೆಯ ಪ್ರಥಮ ಸೆಷನ್ ಓವರ್ ಜಾರಿಯಲ್ಲಿ ಪಡ್ಕೊಳ್ತಾ ಇದೆ. ಕೊನೆಯ 6 ಚೆಂಡುಗಳು ಬಾಕಿ ಉಳಿತಾ ಇವೆ. ಲಾಸ್ಟ್ 6 ಬಾಲ್ ರಿಮೈನ್ಸ್. ಅದು ಬಾಲ 11 ಮತ್ತು ರೈಸಿಂಗ್ ಸ್ಟಾರ್ಸ್ ಶ್ರೀನಿವಾಸಪುರ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. 4 ಓವರ್ಗಳ ಪಂದ್ಯಾಟ, 2ನೇ ಕ್ವಾರ್ಟರ್ ಫೈನಲ್. ರೈಸಿಂಗ್ ಸ್ಟಾರ್ ಮತ್ತು ಬಾಲ 11. ಅಲ್ಲಿ ಬೂಮ್ರಾ ಎಸ್ಗಾರಿಕೆ ವಿಭಾಗದಲ್ಲಿ ಶ್ರೇಯಸ್ ಗೆಸತ ಚೆಂಡು ತನ್ನ ಮೂಲಕ ರೀತಿಯ ಕ್ಷೇತ್ರ ರಕ್ಷಣೆ. 3 ಚೆಂಡುಗಳ ಮುಂದೆ 3 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಯಲಹಂಕ 11. ಶ್ರೇಯಸ್ ಇನ್ನಿಂಗ್ಸ್ ಮುಕ್ತಾಯ, 6ನೇ ಹುದ್ದರಿ ನೆಲೆಗೊಳ್ಳುತ್ತಾ ಇದೆ. loss of 6 wickets. ಎಸ್ಗಾರ್ ಕೆ ಭಾಗದಲ್ಲಿ ಚೇತನ್ ಬೂಮ್ರಾ. ಕೆವೈಸಿಸಿ ಹೊಸಕೋಟೆಯ ಪರವಾಗಿ ಅಲ್ಲಿ ಬೇಗನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷಮೆ ಇರಲಿ, ಅಜಯ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಅಜಯ್ ಗೆಲ್ಸಂತ ಚೆಂಡು ಬ್ಯಾಟ್ ಬಾಲ್ ಸಡನ್ ತೋರ್ಪಡಿಸಿದ್ರು.
ತನ್ನ ಮೂಲಕ ಕೇವಲ ಒಂಟಿ ಒಟ್ಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ ಬುಮ್ರಾ. ಸ್ಕೋರ್ ಮೂವ್ಸ್ 19, ಲಾಸ್ ಆಫ್ 6 ವಿಕೆಟ್ಸ್. ಕೊನೆ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಒಳ್ಳೆ ಶುದ್ಧಮ ರೀತಿಯ ಲೈನರ್ ಲೆಂತ್ ಅನ್ನು ಹೊಂದಿರತಕ್ಕಂಥ ಬುಮ್ರಾ ಮತ್ತೆ ಕೇವಲ ಒಂಟಿ ಒಟ್ಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಸ್ಕೋರ್ ಮೂವ್ಸ್ 20, ಲಾಸ್ ಆಫ್ 6 ವಿಕೆಟ್ಸ್. ಅಕ್ರಾಸ್ ದ ಲೈನ್ ಬಿರುಸಿನ ಹೊಡೆತ ದಾಖಲಿಸುವ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಕೊನೆಯ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸ್ಕಾರ್ಗಳನ್ನು ತೋರ್ಪಡಿಸ್ತಾ ಇದ್ದಾರೆ ಚೇತನ್. ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಅಲ್ಲಿಗಾಗಿ ಲಾಂಗ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ, ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ ಆಫ್ 6 ವಿಕೆಟ್ಸ್. ಇದರ ಮಧ್ಯೆ ಮತ್ತೊಂದು ಹುದರಿ ಆಘಾತ. 21 ಲಾಸ್ ಆಫ್ 7 ವಿಕೆಟ್ಸ್. ಪ್ರಥಮ ಸೆಷನ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಜಯಕ್ಕಾಗಿ ಕೆವೈಸಿಸಿ ಹೊಸಕೋಟೆ ತಂಡಕ್ಕೆ 24 ಚೆಂಡುಗಳ ಮುಂದೆ 22 ಓಟವನ್ನು ದಾಖಲಿಸಬೇಕಾಗಿದೆ. 24 ಬಾಲ್ 22 ರನ್ಸ್ ರಿಕ್ವೈರ್ಡ್ ಫಾರ್ ಟೀಮ್ ಕೆವೈಸಿಸಿ ಹೊಸಕೋಟೆ. ಈ ಬಾಲ 11 ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಗಮನಿಸಿಕೊಳ್ಳಿ. ಬಾಲ 11 ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಬರಬೇಕು. ಅಲ್ಲಿ ಡಿಸ್ಕಷನ್ ಅನ್ನು ಮುಗಿಸಿ ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಅನ್ನು ಸಿದ್ಧತೆಯನ್ನು ಪಡ್ಕೋಬೇಕು. ಅಲ್ಲಿ ಆರಂಭಿಕ ದಾಂಡಿಗರು ಶೀಘ್ರಗತಿಯಲ್ಲಿ ಎಂಟ್ರಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ ಕೆವೈಸಿಸಿ. ಬಾಲ 11 ಕ್ಯಾಪ್ಟನ್ ದಯವಿಟ್ಟು ಬನ್ನಿ ಸರ್ ಟಾಸ್ ಕಾರ್ಯಕ್ರಮಕ್ಕೆ. ರೈಸಿಂಗ್ ಸ್ಟಾರ್ಸ್ ತರದ ನಾಯಕ ಟಾಸ್ ಕಾರ್ಯಕ್ರಮಕ್ಕೆ ವೇದಿಕೆ ಬಳಿ ಹಾಜರಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬ್ಯಾಟ್ಸ್ಮನ್ಸ್ ರವಾನಿಸಿಕೊಡಬೇಕು. ಸರ್ ಓಪನರ್ಸ್ ದಯವಿಟ್ಟು ಶೀಘ್ರಗತಿಯಲ್ಲಿ ಬನ್ನಿ ಸರ್.
ಅಲ್ಲಿ ಆರಂಭಿಕ ದಾಂಡಿಗರ ಹೆಸರನ್ನ ತಿಳಿಸಬೇಕು. KYCC ಹೊಸಕೋಟೆ. ನಾವು ಪದೇ ಪದೇ ತಿಳಿಸ್ತಾ ಇದ್ದೇವೆ, ಪಂದ್ಯಾಟ ಆರಂಭಿಸುವ ಮುನ್ನ ತಮ್ಮ 12ನೇ ಆಟಗಾರರಿಗೆ ದಯವಿಟ್ಟು ಇಲ್ಲಿ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಕಳಿಸಿಕೊಡಿ ಎಂಬುದಾಗಿ ತಿಳಿಸ್ತಾನೆ ಇದ್ದೇವೆ. ಎಸ್ ಗಾರ್ಕರಿ ಯಶನ ಪರಿಚಯಿಸ್ತಾ ಇದ್ದಾರೆ. ಚೆಂಡು ಹೊಸ ರೀತಿಯ ಹೊಡೆತ, ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ತೋರ್ಪಡಿಸಿದ್ರು. ಬೌಂಡಿಯರ್ ಅಡ್ಡಾಯಿಸ್ತಾ ಇದ್ದಾರೆ. ಕೇವಲ ಒಂದೊಡ್ಡದ ಹೆಚ್ಚುವರಿ. ಸ್ಕೂಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಕೇವಲ ಒಂದೊಟ್ಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಂಗಲ್ ಗಳನ್ನ ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಸ್ಟ್ರೈಕ್ ರೊಟೇಷನ್ ಮಾಡಿದ್ರು. ಒಂಟಿ ಊಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆಯ ಚೆಂಡು, ಓಟಗಳು ಬರ್ತಾ ಇಲ್ಲ. 2 ಓಟ ದಾಖಲಿಸ್ತಾ ಇದ್ದಾರೆ. KYCC ಹೊಸಕೋಟೆ. ಈ ತರಹದ ಬಿರುಸಿನ ಹೊಡೆತ. 2 ಓಟದ ಪೂರೈಕೆ ಮಾಡಿದ್ರು ಶಶಿ. ತನ್ನ ಮೂಲಕ 4 ಓಟವನ್ನು ದಾಖಲಿಸ್ತಾ ಇದೆ. 4 ಎಸೆತಗಳ 4 ಓಟಗಳು ಬರ್ತಾ ಇವೆ. ಪ್ರಥಮ ಓವರ್ ಚಾಲ್ತಿಯ ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಫುಲ್ ಶಾಟ್ ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೆ 1 ಓಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಮೂವ್ಸ್ ಆನ್ 5 ವಿತೌಟ್ ಲಾಸ್. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಕೊನೆಯ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಯಶ್ ಈ ಹಂತದಲ್ಲಿ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇದೆ. KYCC ಹೊಸಕೋಟೆ ಜಯಕ್ಕಾಗಿ 18 ಚೆಂಡು 17 ಅವಶ್ಯಕತೆ ಇದೆ. 18 balls 17 runs required. 18 ಚೆಂಡು 17 ಓಟದ ಅವಶ್ಯಕತೆ. ಬೋಯಿನ್ 2 ಓವರ್ಗಾಗಿ ಬೋಯಿನ್ ಟು ಶಶಿ. 18 ಚೆಂಡು 17 ಓಟದ ಅವಶ್ಯಕತೆ.
ಶಶಿಗೆ ಸತ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. 17 ಚೆಂಡು 17 ಓಟದ ಅವಶ್ಯಕತೆ ಇದೆ. 17 ಬಾಲ್ 17 ರನ್ಸ್. ಈ ತರಹದ ಶಶಿಗೆ ಸತ ಚೆಂಡು ಒಂದೋಟದ ಹೆಚ್ಚುವರಿ. ಸ್ಕೋರ್ ಮಿಸ್ 6 ವಿತೌಟ್ ಲಾಸ್. 16 ಎಸೆತ 16 ಓಟದ ಅವಶ್ಯಕತೆ. 16 ಬಾಲ್ 16 ರನ್ಸ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬ್ಯಾಟಿನ ಬದಲು ಪ್ಯಾಡ್ಗೆ ಬಳಿತಾ ಇದೆ. ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಕಿರಣ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. 6 ಓಟಗಳ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಂಡ್ರೆ ಇದೀಗ ಜಯಕ್ಕಾಗಿ 15 ಎಸೆತ 16 ಓಟದ ಅವಶ್ಯಕತೆ ಇದೆ. ಈ ಬಾರಿ ಎಸೆತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ಮತ್ತೆ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸ್ತಾ ಇದ್ದಾರೆ ಮೋಯಿನ್. ಬಾಲ್ ಟು ಬಾಲ್ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಇದೀಗ 14 ಚೆಂಡುಗಳ ಮುಂದೆ 16 ಓಟವನ್ನು ದಾಖಲಿಸಬೇಕಾಗಿದೆ. ಮತ್ತೆ ನಂಬರ್ ಅಸಾಧ್ಯ ರೀತಿಯಲ್ಲಿ ರನ್ ಔಟ್ ರೂಪದಲ್ಲಿ ಶಶಿ ಹುದ್ದರಿ ನೆಲಕುಳ್ತಾ ಇದೆ. ಹೊಂದಾಣಿಕೆಯ ಕೊರತೆ. ರಿಸ್ಕಿ ಸಿಂಗಲ್ ದಾಖಲಿಸುವಂತಹ ಒಂದು ಪ್ರಯತ್ನದ ನಡುವೆ ರನ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವಾಗ್ತಾ ಇದೆ. ಮಹೇಶ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ತನ್ಮೂಲಕವಾಗಿ ಪ್ರಥಮ ಹುದ್ದರಿಯನ್ನು ಪಡ್ಕೊಳ್ತಾ ಇದೆ. ಯಲಹಂಕ 11 6 ಲಾಸ್ ಆಫ್ 1 ವಿಕೆಟ್. 13 ಚೆಂಡುಗಳ ಮುಂದೆ 16 ಓಟಗಳು ಬರಬೇಕಾಗಿದೆ. ಅಲ್ಲಿ ಶೀಘ್ರಗತಿಯಲ್ಲಿ ಬರಬೇಕು ದಾಂಡಿಗರು. 13 ಬಾಲ್ 16 ರನ್ಸ್. ಇದೀಗ ದಯಾನಂದ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 13 ಚೆಂಡು 16 ಓಟದ ಅವಶ್ಯಕತೆ ಇದೆ ಮೋಯಿನ್ ಎಸ್ಗಾರಿಕೆಯಲ್ಲಿ. ದಯಾಗೆ ಸತ ಚೆಂಡು ನೆಟ್ಟ ನೇರ ಹೊಡೆತಕ್ಕೆ ಅವಕಾಶಗಳು ಮಾಡಿಕೊಟ್ರು. ಕೇವಲ ಒಂಟಿ ಒಟ್ಟುಗಳು ಮಾತ್ರ ಬರ್ತಾ ಇವೆ. ತನ್ಮೂಲಕವಾಗಿ 2ನೇ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇದೆ ಕೆವೈಸಿಸಿ ಹೊಸಕೋಟೆ. ಜಯಕ್ಕಾಗಿ 12 ಚೆಂಡು 15 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ 12 ಬಾಲ್ 15 ರನ್ಸ್. ಅಲ್ಲಿ ಸರ್ ಚರ್ಚೆಗೆ ಅವಕಾಶಗಳು ಮಾಡಿಕೊಡ್ಬೇಡಿ. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ ಸರ್. ಹನ್ನೆರಡನೇ ಸೆತ 15 ಓಟದ ಅವಶ್ಯಕತೆ ಇದೆ. ಅಲ್ಲಿ ಶ್ರೇಯಸ್ ಎಸ್ಗಾರಿಕೆ ಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಆಟವನ್ನು ಪ್ರದರ್ಶನ ನೀಡಿರ್ತಕ್ಕಂಥ 2 ಆಟಗಾರರು ಕೆವೈಸಿಸಿಯ ಪರವಾಗಿ ವೈಯಕ್ತಿಕ 36 ಓಟವನ್ನು ದಾಖಲಿಸಿರ್ತಕ್ಕಂಥ ದಯಾನಂದ ಒಂದು ಕಡೆ ಆದ್ರೆ ಎಸ್ಗಾರಿಕೆಯಲ್ಲಿ ಬಹಳಷ್ಟು
ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡಿರ್ತಕ್ಕಂಥ ಶ್ರೇಯಸ್ ಎಸ್ಗಾರಿಕೆ ಪಡ್ಕೊಳ್ತಾ ಇದ್ದಾರೆ. ಯಾರು ಮೇಲುಗೈ ಸಾಧಿಸ್ತಾರೆ ಕಾದ್ ನೋಡ್ಬೇಕಾಗಿದೆ. 12 ಚೆಂಡು 15 ಓಟದ ಅವಶ್ಯಕತೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮನ ಜಯಿಸಿರ್ತಕ್ಕಂಥ ರೈಸಿಂಗ್ ಸ್ಟಾರ್ ಶ್ರೀನಿವಾಸಪುರ ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಸಿದ್ಧತೆಯನ್ನು ಪಡ್ಕೋಬೇಕು, ಗಮನಿಸಿಕೊಳ್ಳಿ. ಶ್ರೇಯಸ್ ಟು ದಯಾನಂದ್. ಈ ಬಾರಿ ಶ್ರೇಯಸ್ ಎಸೆತ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. 11 ಎಸೆತ 15 ಓಟದ ಅವಶ್ಯಕತೆ ಕೆವೈಸಿಸಿ ಹೊಸಕೋಟೆ ತಂಡಕ್ಕೆ. 11 ಚೆಂಡು 15 ಓಟದ ಅವಶ್ಯಕತೆ. ದಯಾಗಸದ ಚೆಂಡು ಕಾಟ್ ಬಿಹೈಂಡ್. ದಯಾ ಬ್ಯಾಕ್ ಟು ಪವಿಲಿಯನ್. 10 ಎಸೆತ 15 ಓಟಗಳು ಬರಬೇಕಾಗಿದೆ. ತಬ್ಬಿ ಹೊಸ ದಾಟಿಗ, ಕ್ಷಮೆ ಇರಲಿ, ತಬ್ಬಿ ಗೂಟ ರಕ್ಷಣೆ ಮಾಡಿರ್ತಕ್ಕಂಥ ಆಟಗಾರ. ಹೊಸ ದಾಟಿಗ ವಿಷ್ಣು 10 ಎಸೆತ 15ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಶೀಘ್ರಗತಿಯಲ್ಲಿ ಬನ್ನಿ ಸರ್ ವಿಷ್ಣು ಅವರೇ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಸರ್. ಇದೇ ರೀತಿ ತಾವು ವಿಳಂಬನ ಮಾಡ್ತಾ ಇದ್ರೆ ಮುಂದಿನ ಪಂದ್ಯಾಟಗಳು ಕೇವಲ 3 ಓವರ್ಗಳಿಗೆ ಆಡಿಸ, ಗಮನಿಸಿಕೊಳ್ಳಿ. ಶ್ರೇಯಸ್ ಟು ವಿಷ್ಣು. ವಿಷ್ಣುಗೆ ಸತ ಚೆಂಡು ಆಘಾತವಾಗ್ತಾ ಇಲ್ಲ. ಕೇವಲ 1 ಓಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. 9 ಎಸೆತ 14 ಓಟಗಳು ಬರಬೇಕಾಗಿದೆ. ಒಂದು ಬಿರುಸಿನ ಸಿಕ್ಸರ್ ಅಥವಾ ಬೌಂಡ್ರಿನ ದಾಖಲಿಸಬೇಕಾಗಿದೆ ಕೆವೈಸಿಸಿ. ಹೊಸಕೋಟೆ ಎಸ್ಗಾರಿಕೆಯಲ್ಲಿ ಶ್ರೇಯಸ್ 1ರಿಂದ 2 ಹುದ್ದರಿಗಳನ್ನು ಪಡ್ಕೋಬೇಕಾಗಿದೆ. ಪಂದ್ಯಾಟದ ಮುನ್ನಡೆಯನ್ನು ಪಡ್ಕೋಬೇಕಾದ್ರೆ 9 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. 14 ಓಟಗಳು ದಾಖಲಿಸಬೇಕಾಗಿದೆ. 9 ಬಾಲ್ 14 ರನ್ಸ್. ಕಿರಣ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. ಬೀಸುವಂತ ಪ್ರಯತ್ನ, ನಿರೀಕ್ಷಿತ ಹಂತದ ಹೊಡೆತ ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಗಳ ಸಂಖ್ಯೆ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. 8 ಚೆಂಡು 14 ಓಟದ ಅವಶ್ಯಕತೆ. ಕಿರಾಡಿಗೆ ಸತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಘಾತವಾಗ್ತಾ ಇದೆ. ಕೆವೈಸಿಸಿ ಹೊಸಕೋಟೆಯ ಕಿರಣ್
ಇನ್ನಿಂಗ್ಸ್ ಮುಕ್ತಾಯ. 7 ಎಸೆತ, 14 ಓಟದ ಅವಶ್ಯಕತೆ. ಮುಕ್ತಾಯ ಕಂಡ 2 ಚುಕ್ಕಿ 5 ಎಸೆತದ ಬಳಿಕ ಕೆವೈಸಿಸಿ ಹೊಸಕೋಟೆ ಕೇವಲ 8 ಓಟವನ್ನು ದಾಖಲಿಸ್ತಾ ಇದೆ. 8 ಲಾಸ್ ಆಫ್ 3 ವಿಕೆಟ್ಸ್, 7 ಬಾಲ್ 14 ರನ್ಸ್. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ 2ರಂತೆ ಓಟವನ್ನು ದಾಖಲಿಸಬೇಕಾಗಿದೆ. ಅಲ್ಲಿ ಹೊಸ ದಾಂಡಿಗ ದೀಪು ಎಸೆದಿರ್ತಕ್ಕಂಥ ಚೆಂಡು ತನ್ನ ಮೂಲಕ 3ನೇ ಓವರ್ ಕೊನೆಯ ಚೆಂಡಿನಲ್ಲಿ 1 ಓಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದೀಗ ಜಯವನ್ನು ದಾಖಲಿಸಬೇಕಾದ್ರೆ ಕೆವೈಸಿಸಿ ಹೊಸಕೋಟೆ ತಂಡ 6 ಚೆಂಡುಗಳ ಮುಂದೆ 13 ಓಟವನ್ನು ದಾಖಲಿಸಬೇಕಾಗಿದೆ. 6 ಬಾಲ್ 13 ರನ್ಸ್ ರಿಕ್ವೈರ್ಡ್. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಸರ್. ಅಲ್ಲಿ ಪದೇ ಪದೇ ಚರ್ಚೆಯನ್ನು ನಡೆಸಬೇಡಿ. ಸರ್ ಅಲ್ಲಿ ಪಂದ್ಯಾಟ ಆರಂಭಿಸಿಕೊಡಿ ಸರ್. ಕೇವಲ ತಮ್ಮದೇ ಪಂದ್ಯಾಟ ಅಲ್ಲ ಸರ್, ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇವೆ. ಇದು ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಮಾತ್ರ ಗಮನಿಸಿಕೊಳ್ಳಿ. ಅದು ಮಹೇಶ್ ಎಸ್ಗಾರಿಕೆ ಪಡ್ಕೊಳ್ತಾ ಇದ್ದಾರೆ. 6 ಚೆಂಡು 13 ಓಟವನ್ನು ದಾಖಲಿಸಬೇಕಾಗಿದೆ ಕೆವೈಸಿಸಿ ಹೊಸಕೋಟೆ. ಮಹೇಶ ಎಸೆದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಬಿಡಾನ್ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ, 5 ಚೆಂಡು 12 ಓಟದ ಅವಶ್ಯಕತೆ ಇದೆ. ವಿಷ್ಣು ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. ಲೆಫ್ಟಿ ದಾಂಡಿಗ ವಿಷ್ಣು. 5 ಬಾಲ್ 12 ರನ್ಸ್. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಮಹೇಶ ಎಸೆದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಲ್ಲಿ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 12 ಓಟವನ್ನು ದಾಖಲಿಸಬೇಕಾಗಿದೆ. 2 ಬಿರುಸಿನ ಸಿಕ್ಸರ್ಗಳು ಬರಬೇಕಾಗಿವೆ. 2 ಬಿರುಸಿನ ಸಿಕ್ಸರ್ ಅಥವಾ 3 ಬೌಂಡರಿಯನ್ನು ದಾಖಲಿಸಬೇಕಾಗಿದೆ. ಅದು ಕೇವಲ 1 ಓಟಕ್ಕೆ ಅವಕಾಶಗಳು ಮಾಡಿಕೊಟ್ರು. 3 ಚೆಂಡು 11ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪ್ರಥಮ 3 ಚೆಂಡಿನಲ್ಲಿ ಕೇವಲ 2 ಓಟವನ್ನು ದಾಖಲಿಸ್ತಾ ಇದೆ ಕೆವೈಸಿಸಿ ಹೊಸಕೋಟೆ. 3 ಬಾಲ್ 11 ರನ್ಸ್. 3 ಚೆಂಡು 11 ಓಟದ ಅವಶ್ಯಕತೆ ಇದೆ ಇನ್ನು ಕೂಡ. ಈ తర్వాత ಮತ್ತೆ 1 ಓಟದ ಹೆಚ್ಚುವರಿ ತನ್ನ ಮೂಲಕವಾಗಿ 2 ಚೆಂಡು 10 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಸಿಕ್ಸರ್ ಮತ್ತು ಒಂದು ಬೌಂಡ್ರಿ ಮಾಡಬೇಕಾಗಿದೆ. ಗಮನಿಸಿಕೊಳ್ಳಿ, 2 ಚೆಂಡು 10 ಓಟದ ಅವಶ್ಯಕತೆ.
ಮತ್ತೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಿರುಸಿನ ಹಾಡತ ತನ್ನ ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಕೊನೆಯ ಚೆಂಡು 4 ಓಟದ ಅವಶ್ಯಕತೆ ಇದೆ. ಅದು ಬಾಲ್ ನೀಡಿ ತಿರ್ತಾರೆ ಟ್ರೇಡ್ ಬಾಲ್. ಕ್ರಿಕೆಟ್ ಅದೃಷ್ಟದಾಟ. ಕೊನೆಯ ಚೆಂಡಿನಲ್ಲೂ ಜಯವನ್ನ ದಾಖಲಿಸಬಹುದು. 4 ಓಟವನ್ನು ಪಡ್ಕೋಬೇಕಾಗಿದೆ KYCC ಹೊಸಕೋಟೆ. ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 4 ಓಟವನ್ನು ದಾಖಲಿಸಬೇಕಾಗಿದೆ. ವಿಷ್ಣು ಸ್ಟ್ರೈಕರ್ ಬಳಸ್ತಾ ಇದ್ದಾನೆ. 1 ಬಾಲ್ 4 ರನ್ಸ್. ಮಹೇಶ್ ಟು ವಿಷ್ಣು. ಈ ದೇವದೊಡ್ಡದ ಹೆಚ್ಚುವರಿ 2 ಓಟದ ಪೂರೈಕೆಯೂ ಕೂಡ ಅಲ್ಲಿ